ನಮಸ್ಕಾರ. ನಾ ಇವತ್ತು ಲೋಕಾಪುರ ರೈಲು ನಿಲ್ದಾಣಕ್ಕೆ ಬಂದಿದ್ದೇನೆ. ಮಾನ್ಯರೇ, 2023 ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಈ ಲೋಕಾಪುರ ರೈಲು ನಿಲ್ದಾಣದ ಕಾಮಗಾರಿ ಪ್ರಾರಂಭ ಆಗಿ 2024 ಮಾರ್ಚಲ್ಲಿ ಈ ರೈಲು ನಿಲ್ದಾಣ ಉದ್ಘಾಟನೆ ಆಗಬೇಕಾಗಿತ್ತು. ಇಲ್ಲಿ ರೈಲ್ವೆ ಸೌಲಭ್ಯ ಕೂಡ ದೊರಕಬೇಕಾಗಿತ್ತು. ದುರಂತ ರೈಲ್ವೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮತ್ತು ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಪದೇ ಪದೇ ಸುಳ್ಳು ಹೇಳೋದು, ಅವಶ್ಯಕತೆ ಭೂಮಿದು ಇತ್ತು, ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವಲ್ಲಿ ಸರ್ವ ಪ್ರಯತ್ನ ಮಾಡಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹೋರಾಟಗಾರರು, ಸಾರ್ವಜನಿಕರು ಸರ್ಕಾರಗಳ ಮೇಲೆ ಒತ್ತಡ ತಂದು ಭೂಮಿ ಕೊಡಿಸಿದ್ರು. ಸರ್ಕಾರಕ್ಕೆ ಅಗತ್ಯ ಇರುವಂಥ 50% ಹಣನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂದಾಯನೂ ಕೂಡ ಮಾಡಿದರು. ಈಗ 2023-25 ಆಯ್ತು. ಅಂದರೆ ಒಂದು ವರ್ಷ ಲೇಟ್ ಆದರೂ, ತಡವಾದರೂ ಕೂಡ ಇನ್ನೂ ಮಾರ್ಚಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂವರೆಗೆ ಪ್ರಾರಂಭ ಮಾಡುವ ಲಕ್ಷಣ ಏನು ಕಾಣ್ತಾ ಇಲ್ಲ. ಆದರೆ ರೈಲು ನಿಲ್ದಾಣದ ಸ್ಥಿತಿಗತಿ ನೋಡಿದರೆ ರೈಲು ಪ್ರಾರಂಭಿಸುವ ಯಾವುದೇ ರೀತಿಯ ತೊಂದರೆಗಳು, ಅಡೆತಡೆಗಳು ಇಲ್ಲಿ ಇಲ್ಲ. ಎಲ್ಲ ನೋಡ್ತೀವಿ, ಸಾರ್ವಜನಿಕರಿಗೆ ಓವರ್ ಬ್ರಿಡ್ಜ್ ಅದ ಮತ್ತು ಪ್ರಯಾಣಿಕರಿಗೆ ಟಿಕೆಟ್ ತಗೋ ಕೌಂಟರ್, ವೇಟಿಂಗ್ ರೂಮ್ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಸ್ಟೇಷನ್ ಮಾಸ್ಟರ್ಗೆ ರೂಮ್ ಅದ ಮತ್ತು ಇಲೆಕ್ಟ್ರಿಕಲ್ ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಆದರೂ ಕೂಡ ಭದ್ರತಾ ಸಮೀಕ್ಷೆಯ ನೆಪ ಒಡ್ಡಿಕೊಂಡು ರೈಲ್ವೆ ಅಧಿಕಾರಿಗಳು ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡುವ ಯಾವುದೇ ವಿಚಾರವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆ ನಿಟ್ಟಿನೊಳಗೆ ನಾವು ಈಗಾಗಲೇ ರೈಲ್ವೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿವು. 24 ಮಾರ್ಚ್ ಒಳಗೆ ಇದು ಪ್ರಾರಂಭ ಆಗುವಂಥ ರೈಲು ನಿಲ್ದಾಣ 25 ಮಾರ್ಚ್ ಮುಗಿದ್ರು ಅಂದ್ರೆ 1 ವರ್ಷ ವಿಳಂಬ ಆದರೂ ಕೂಡ ಇನ್ನೂ ರೈಲ್ವೆ ಸೇವೆ ಪ್ರಾರಂಭ ಮಾಡಿಲ್ಲ. ಈಗ ನಮ್ಮ ಒಂದು ಪರೀಕ್ಷೆಯ ಸಹನೆಯ ಕಟ್ಟೆಯನ್ನು ಒಡೆದಿದೆ. ಈಗ ರೈಲ್ವೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀವಿ. ಬಸವ ಎಕ್ಸ್ಪ್ರೆಸ್ ಏನು ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಬಂದು ನಿಂದಿರ್ತದೆ, ಬೆಂಗಳೂರು ಬಸವ ಎಕ್ಸ್ಪ್ರೆಸ್, ಅದನ್ನು ಲೋಕಾಪುರವ್ರಿಗೆ ವಿಸ್ತರಣೆ ಮಾಡಬೇಕು. ಮತ್ತು ಹೈದರಾಬಾದ್ ಬಿಜಾಪುರಲ್ಲಿ ನಿಲ್ತದೆ, ಒಂದು ರಾಯಚೂರು ಗಾಡಿ ಪ್ಯಾಸೆಂಜರ್ ಬಿಜಾಪುರಲ್ಲಿ ನಿಲ್ತದೆ, 2 ಗಾಡಿ ಮತ್ತು ಬಸವ ಎಕ್ಸ್ಪ್ರೆಸ್ ಲೋಕಾಪುರ ರೈಲು ನಿಲ್ದಾಣಕ್ಕೆ ವಿಸ್ತರಣೆ ಮಾಡಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು. ಮತ್ತು ರೈಲ್ವೆ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಭೂಮಿ ಇಲ್ಲ, ಮುಂದೆ ಕೆಲಸ ನಮಗೆ ಮಾಡೋದು ಹೆಂಗೆ ಅಂತ ಹೇಳಿದ್ರಿ. ಭೂಮಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಗೊಳಿಸಿದೆ. ಮತ್ತು ಯೋಜನೆಗೆ ಅಗತ್ಯ ಇರುವಂಥ ಹಣವನ್ನು ಕೂಡ ಸಂದಾಯ ಮಾಡಿದಾಗ ನಾ ರೈಲ್ವೆ ಅಧಿಕಾರಿಗಳಿಗೆ ಹೇಳ್ತೀನಿ, ಯಾಕೆ ನೀವು ಜಮಖಂಡಿ, ರಬಕೈ, ಬನಹಟ್ಟಿ, ತೇರದಾಳ, ಹಾರೋಗಿರಿ ಮತ್ತು ಕುಡ್ಚಿ ಭಾಗದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಾ ಇಲ್ಲ ಅಂಥೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಇದೇ ರೀತಿ ನೀವು ವಿಳಂಬ ಮಾಡಿದರೆ, ಇದೇ ರೀತಿ ನೀವು ತಾರತಮ್ಯ ಮಾಡಿದರೆ ನಾವು ಯಾವ ರೀತಿ ಮೊದಲ ಹೋರಾಟ ಮಾಡಿವು ನಿಮಗೆ ಬಿಸಿ ತಡಿಸುವ ಅನ್ನುವಂಥದ್ದು ನಿಮಗೆ ಎಚ್ಚರಿಕೆ ಇರಬೇಕು. ಮುಂಬರುವ ದಿನಗಳಲ್ಲಿ ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಗೊಳಿಸಿ ಜಮಖಂಡಿ, ರಬಕೈ, ಬನಹಟ್ಟಿ, ಮುಧೋಳ ಭಾಗದಾಗ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಒಳ್ಳೆಯದು. ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡಬೇಕಾಗತ್ತೆ. ನಮಗೆ ಈಗ
ಪರೀಕ್ಷೆ ಮಾಡಬೇಡ್ರಿ. ನಮ್ಮ ಸಹನೆ ಕಟ್ಟೆಯನ್ನು ಒಡೆದಿದೆ. ನಾವು ಈಗಾಗಲೇ ಭಾರಿ ವಿಳಂಬ ಆಗೈತಿ. 17 ಹೇಳಿದ್ರಿ, 20 ಹೇಳಿದ್ರಿ, 22 ಹೇಳಿದ್ರಿ. ಇದು ಎಷ್ಟು ಸಲ ಸುಳ್ಳು ಹೇಳಾಕತ್ತೀರಿ? ಮತ್ತು ಯೋಜನೆ ವೆಚ್ಚ ಇದ್ದಂಥ ಯೋಜನೆ ವೆಚ್ಚ 3-4 ಪಟ್ಟು ಹೆಚ್ಚಾಗಿ ಸಾರ್ವಜನಿಕ ಬೋಗಸಕ್ಕೆ ಇದು ಹೆಚ್ಚಿನ ಹೊರೆ ಆಗೈತಿ. ಆದರೆ ನೀವು ಈಗ ತಾರತಮ್ಯ ಮಾಡಬಾರ್ದು. ಲೋಕಾಪುರ ರೈಲು ನಿಲ್ದಾಣದಲ್ಲಿ ಪ್ಯಾಸೆಂಜರ್ ರೈಲು ನಿಲ್ದಾಣ ಓಡಾಟ ನಡೆಸಬೇಕು, ಇದರ ಉದ್ಘಾಟನೆ ಮಾಡಬೇಕು. ಅದರಂತೆ ಜಮಖಂಡಿ ಮತ್ತು ರಬಕೈ ಬನಹಟ್ಟಿ ತೇರದಾಳ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ನಾನು ಒತ್ತಾಯನ ಮಾಡ್ತೀನಿ. ಇಲ್ಲದ್ರೆ ದೊಡ್ಡ ಉಗ್ರ ಸ್ವರೂಪದ ಹೋರಾಟ ಆಂದೋಲನ ಮಾಡ್ತೀನಿ. ಎಚ್ಚರ. ನಾನು ಕುತುಬುದ್ದೀನ್ ಕಾಜಿ. ನಮಸ್ಕಾರ. ನಾ ಇವತ್ತು ಲೋಕಾಪುರ ರೈಲು ನಿಲ್ದಾಣಕ್ಕೆ ಬಂದಿದ್ದೇನೆ. ಮಾನ್ಯರೇ, 2023 ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಈ ಲೋಕಾಪುರ ರೈಲು ನಿಲ್ದಾಣದ ಕಾಮಗಾರಿ ಪ್ರಾರಂಭ ಆಗಿ 2024 ಮಾರ್ಚಲ್ಲಿ ಈ ರೈಲು ನಿಲ್ದಾಣ ಉದ್ಘಾಟನೆ ಆಗಬೇಕಾಗಿತ್ತು. ಇಲ್ಲಿ ರೈಲ್ವೆ ಸೌಲಭ್ಯ ಕೂಡ ದೊರಕಬೇಕಾಗಿತ್ತು. ದುರಂತ ರೈಲ್ವೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮತ್ತು ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಪದೇ ಪದೇ ಸುಳ್ಳು ಹೇಳೋದು. ಅವಶ್ಯಕತೆ ಭೂಮಿದು ಇತ್ತು. ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವಲ್ಲಿ ಸರ್ವ ಪ್ರಯತ್ನ ಮಾಡಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹೋರಾಟಗಾರರು, ಸಾರ್ವಜನಿಕರು ಸರ್ಕಾರಗಳ ಮೇಲೆ ಒತ್ತಡ ತಂದು ಭೂಮಿ ಕೊಡಿಸಿದ್ರು. ಸರ್ಕಾರಕ್ಕೆ ಅಗತ್ಯ ಇರುವಂಥ 50% ಹಣನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂದಾಯನೂ ಕೂಡ ಮಾಡಿದರು. ಈಗ 2023-25 ಆಯ್ತು. ಅಂದರೆ ಒಂದು ವರ್ಷ ಲೇಟ್ ಆದರೂ ತಡವಾದರೂ ಕೂಡ ಇನ್ನೂ ಮಾರ್ಚಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂವರೆಗೆ ಪ್ರಾರಂಭ ಮಾಡುವ ಲಕ್ಷಣ ಏನು ಕಾಣ್ತಾ ಇಲ್ಲ. ಆದರೆ ರೈಲು ನಿಲ್ದಾಣದ ಸ್ಥಿತಿಗತಿ ನೋಡಿದರೆ ರೈಲು ಪ್ರಾರಂಭಿಸುವ ಯಾವುದೇ ರೀತಿಯ ತೊಂದರೆಗಳು, ಅಡೆತಡೆಗಳು ಇಲ್ಲಿ ಇಲ್ಲ. ಎಲ್ಲ ನೋಡ್ತೀವಿ. ಸಾರ್ವಜನಿಕರಿಗೆ ಓವರ್ ಬ್ರಿಡ್ಜ್ ಅದ ಮತ್ತು ಪ್ರಯಾಣಿಕರಿಗೆ ಟಿಕೆಟ್ ತಗೊಳ್ಳೋ ಕೌಂಟರ್, ವೇಟಿಂಗ್ ರೂಮ್ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಸ್ಟೇಷನ್ ಮಾಸ್ಟರ್ಗೆ ರೂಮ್ ಅದ ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಆದರೂ ಕೂಡ ಭದ್ರತಾ ಸಮೀಕ್ಷೆಯ ನೆಪ ಒಡ್ಡಿಕೊಂಡು ರೈಲ್ವೆ ಅಧಿಕಾರಿಗಳು ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡುವ ಯಾವುದೇ ವಿಚಾರವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆ ನಿಟ್ಟಿನೊಳಗೆ ನಾವು ಈಗಾಗಲೇ ರೈಲ್ವೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿವು. 24 ಮಾರ್ಚ್ ಒಳಗೆ ಇದು ಪ್ರಾರಂಭ ಆಗುವಂಥ ರೈಲು ನಿಲ್ದಾಣ 25 ಮಾರ್ಚ್ ಮುಗಿದ್ರು ಅಂದ್ರೆ 1 ವರ್ಷ ವಿಳಂಬ ಆದರೂ ಕೂಡ ಇನ್ನೂ ರೈಲ್ವೆ ಸೇವೆ ಪ್ರಾರಂಭ ಮಾಡಿಲ್ಲ. ಈಗ ನಮ್ಮ ಒಂದು ಪರೀಕ್ಷೆಯ ಸಹನೆಯ ಕಟ್ಟೆಯನ್ನು ಒಡೆದಿದೆ. ಈಗ ರೈಲ್ವೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀವಿ. ಬಸವ ಎಕ್ಸ್ಪ್ರೆಸ್ ಏನು ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಬಂದು ನಿಂದಿರ್ತದೆ, ಬೆಂಗಳೂರು ಬಸವ ಎಕ್ಸ್ಪ್ರೆಸ್, ಅದನ್ನು ಲೋಕಾಪುರವ್ರಿಗೆ ವಿಸ್ತರಣೆ ಮಾಡಬೇಕು. ಮತ್ತು ಹೈದರಾಬಾದ್ ಏನು ಬಿಜಾಪುರಲ್ಲಿ ನಿಲ್ತದ, ಒಂದು ರಾಯಚೂರು ಗಾಡಿ ಪ್ಯಾಸೆಂಜರ್ ಬಿಜಾಪುರಲ್ಲಿ ನಿಲ್ತದೆ. 2 ಗಾಡಿ ಮತ್ತು ಬಸವ ಎಕ್ಸ್ಪ್ರೆಸ್ ಲೋಕಾಪುರ ರೈಲು ನಿಲ್ದಾಣಕ್ಕೆ ವಿಸ್ತರಣೆ ಮಾಡಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು. ಮತ್ತು ರೈಲ್ವೆ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಭೂಮಿ ಇಲ್ಲ, ಮುಂದೆ ಕೆಲಸ ನಮಗೆ ಮಾಡೋದು ಹೆಂಗಂತ ಹೇಳಿದ್ರಿ. ಭೂಮಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಗೊಳಿಸಿದೆ. ಮತ್ತು ಯೋಜನೆಗೆ ಅಗತ್ಯ ಇರುವಂಥ ಹಣವನ್ನು ಕೂಡ ಸಂದಾಯ ಮಾಡಿದಾಗ ನಾ ರೈಲ್ವೆ ಅಧಿಕಾರಿಗಳಿಗೆ ಹೇಳ್ತೀನಿ,
ಯಾಕೆ ನೀವು ಜಮಖಂಡಿ, ರಬಕೈ, ಬನಹಟ್ಟಿ, ತೇರದಾಳ, ಹಾರೋಗಿರಿ ಮತ್ತು ಕುಡ್ಚಿ ಭಾಗದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಾ ಇಲ್ಲ ಅಂಥೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಇದೇ ರೀತಿ ನೀವು ವಿಳಂಬ ಮಾಡಿದರೆ, ಇದೇ ರೀತಿ ನೀವು ತಾರತಮ್ಯ ಮಾಡಿದರೆ ನಾವು ಯಾವ ರೀತಿ ಮೊದಲ ಹೋರಾಟ ಮಾಡಿವು ನಿಮಗೆ ಬಿಸಿ ತಟ್ಟಿಸು ಅನ್ನುವಂಥದ್ದು ನಿಮಗೆ ಎಚ್ಚರಿಕೆ ಇರಬೇಕು. ಮುಂಬರುವ ದಿನಗಳಲ್ಲಿ ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಗೊಳಿಸಿ ಜಮಖಂಡಿ, ರಬಕೈ, ಬನಹಟ್ಟಿ, ಮುಧೋಳ ಭಾಗದಾಗ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಒಳ್ಳೆಯದು. ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡಬೇಕಾಗತ್ತೆ. ನಮಗೆ ಈಗ ಪರೀಕ್ಷೆ ಮಾಡಬೇಡ್ರಿ, ನಮ್ಮ ಸಹನೆ ಕಟ್ಟೆಯನ್ನು ಒಡೆದಿದೆ. ನಾವು ಈಗಾಗಲೇ ಭಾರಿ ವಿಳಂಬ ಆಗೈತಿ. 17 ಹೇಳಿದ್ರಿ, 20 ಹೇಳಿದ್ರಿ, 22 ಹೇಳಿದ್ರಿ. ಇದು ಎಷ್ಟು ಸಲ ಸುಳ್ಳು ಹೇಳಾಕತ್ತೀರಿ? ಮತ್ತು ಯೋಜನೆ ವೆಚ್ಚ ಇದ್ದಂಥ ಯೋಜನೆ ವೆಚ್ಚ 3-4 ಪಟ್ಟು ಹೆಚ್ಚಾಗಿ ಸಾರ್ವಜನಿಕ ಬೋಗಸಕ್ಕೆ ಇದು ಹೆಚ್ಚಿನ ಹೊರೆ ಆಗೈತಿ. ಆದರೆ ನೀವು ಈಗ ತಾರತಮ್ಯ ಮಾಡಬಾರ್ದು. ಲೋಕಾಪುರ ರೈಲು ನಿಲ್ದಾಣದಲ್ಲಿ ಪ್ಯಾಸೆಂಜರ್ ರೈಲು ನಿಲ್ದಾಣ ಓಡಾಟ ನಡೆಸಬೇಕು, ಇದರ ಉದ್ಘಾಟನೆ ಮಾಡಬೇಕು. ಅದರಂತೆ ಜಮಖಂಡಿ ಮತ್ತು ರಬಕೈ, ಬನಹಟ್ಟಿ, ತೇರದಾಳ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ನಾವು ಒತ್ತಾಯನ ಮಾಡ್ತೀನಿ. ಇಲ್ಲದ್ರೆ ದೊಡ್ಡ ಉಗ್ರ ಸ್ವರೂಪದ ಹೋರಾಟ ಆಂದೋಲನ ಮಾಡ್ತೀನಿ. ಎಚ್ಚರ. ನಾನು ಕುತುಬುದ್ದೀನ್ ಕಾಜಿ. ಟೋಟಲ್ ಅಮೌಂಟ್ 3 ವರ್ಷನಾಗ ರಿಟರ್ನ್ ಆಗಾಕತ್ತೈತಿ. ಇಲ್ಲಿ ಜನರಿಗೆ ಬೇಕು, ಭಾಳ ಆದ್ರೆ 35-40 ಲಕ್ಷ ಜನದಿಟ್ಟಣೆ ಬೇಕು. ಅದಕ್ಕಿಂತ 3 ಪಟ್ಟು ಇದಕ್ಕೆ ಜನದಿಟ್ಟಣೆ ಹೆಚ್ಚೈತಿ. ಟ್ರಾಫಿಕ್ ಸರ್ವೆ 2 ಸರ್ವೆ ಫಿಟ್ ಆಗುತ್ತೆ. ಬರ್ತೈತಿ ಹಚ್ಚಿನ ಗೊಚ್ಚಿ ಮಾಹಿತಿ. ಆಮೇಲೆ ಮತ್ತೊಂದು ಏನ್ ಬೇಕಂದ್ರೆ ಮುಖ್ಯವಾಗಿ ಇಂಜಿನಿಯರಿಂಗ್ ಸರ್ವೆ ಅಂದ್ರೆ ಏನ್ ಸಾರ್, ದೊಡ್ಡ ಸಮುದ್ರ ಇರಬಾರ್ದು. ಖಂಡಾಳ ಘಾಟ್ಗೆ ದೊಡ್ಡ ದೊಡ್ಡ ಗುಡ್ಡ ಸುರುಂಗ ಮಾರ್ಗ ಹಾಕಿ ಹೋಗುವಂತ ಇರಬಾರ್ದು. ಇದರಲ್ಲಿ ಇದೆಲ್ಲ ಬರ್ದಿದ್ದೈತಿ ಸರ್. ಇದರಲ್ಲಿ ಏನೈತೆ ಅಂದ್ರೆ ಗೋವಾ ಮತ್ತು ಬಾಂಬೆ ಇದ್ದಂತ ಘಾಟಗಳ ಸೆಕ್ಷನ್ ಬರಲಿಲ್ಲ. ಭಾಳ ಒಂದು ಸಣ್ಣ ಗುಡ್ಡ ಬರ್ತೈತಿ, ತಪ್ಸಕ್ ಬರೀ ಒಂದು 2-3 ಕಿಲೋಮೀಟರ್ ತಪ್ಪಿಸಬಹುದು. ಅದಕ್ಕೆ ಯಾವುದೇ ರೀತಿಯ ಇಲ್ಲಿ ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗ 132 ಕಿಲೋಮೀಟರ್ ಒಳಪಡುವ ಮಾರ್ಗದಲ್ಲಿ ಯಾವುದೇ ರೀತಿಯ ಸಾಹೇಬ್ರ ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಈ ಎಲ್ಲ ಅಂಶಗಳ ಯೋಜನೆ ಪರವಾದಂತಹ ಸಮೀಕ್ಷೆ ಐತಿಹಾಸಿಕ ದೇವಾಲಯಗಳ ಭಕ್ತಾದಿಗಳಿಗೆ ಅನುಕೂಲ ಮಾಡುವ ಜೊತೆಗೆ ಅಖಂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಸಾರ್ವಜನಿಕ ಅನುಕೂಲ ಇದ್ದು ಈ ಮಾರ್ಗ ಎಂದೋ ಕಾರ್ಯರೂಪಕ್ಕೆ ಬರಬೇಕಾಗಿತ್ತು. ನಿರ್ಲಕ್ಷ್ಯ ನಮ್ಮ ಜನಪ್ರತಿನಿಧಿಗಳು ಇರಬೇಕಾಗಿತ್ತು. ಸರ್ಕಾರಗಳ ಮಲತಾಯಿ ಧೋರಣೆ ಜನಪ್ರತಿನಿಧಿಗಳು ನಿಷ್ಕಂಡು ಈ ಯೋಜನೆ ಹಿನ್ನಡೆಯಾಗಿದೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಈ ಅನ್ಯಾಯವನ್ನು ಮಾನ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಇದೇ ಇಲ್ಲಿ ಬಂದಿದ್ದರು ಸರ್. ಅವ್ರಿಗೆ ಭೇಟಿಯಾಗಿ ಎಲ್ಲ ವಿಷಯ ಹೇಳಿದೀವಿ. ಅವ್ರೇನಂದ್ರು, ಇಲ್ಲ ನಾವು ಮಾಡಕ್ ತಯಾರಿದ್ವಿ, ಸರ್ಕಾರ ಭೂಮಿ ಕೊಡ್ಬೇಕಲ್ಲ ರಾಜ್ಯ ಸರ್ಕಾರ ಅಂದ ತಕ್ಷಣ ನಾ ಏನ್ ಮಾಡಿದೆ ಸಾಹೇಬ್ರು, ಸೌದತ್ತಿ ಯಲ್ಲಮ್ಮ ದೇವಸ್ಥಾನದೊಳಗ ಅರೆಬತ್ತಲಿಯಾಗಿ ಪಾದಯಾತ್ರೆ ಮಾಡಿ ಸತ್ಯಾಗ್ರಹ ಕುಂತೆ. ರಾಜ್ಯ ಸರ್ಕಾರಕ್ಕೆ ನೀವು ಭೂಮಿ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಪತ್ರ ಬಂದಿದೆ ಅಂತ ಹೇಳಿ ಹಠ ಹಿಡಿದು ಕೂತ ಮೇಲೆ ಇಡೀ ಜನಸಂಖ್ಯೆ ಪಕ್ಷಾತೀತ ಜಾತ್ಯತೀತ ಎಲ್ಲ ಬೆಂಬಲ ಮಾಡಿದ್ರು. ಅವಾಗ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ವೈದ್ಯ ಅವರು, ಆಮೇಲೆ ಅಶೋಕ್ ಪಟ್ಟಣ ಅವ್ರು ಬಂದ್ರು. ಇಲ್ಲ ನಾವು ಹೆಂಗ ಮಾಡಿ ಸರ್ಕಾರದಿಂದ ನಿಮಗೆ ಭೂಮಿ ಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಇದು ಕೈರಾಡ ಒಪ್ಪಂದ